ಇಲ್ಲಿ ನರಸಿಂಹಣ್ಣವ್ರ ಗಾಡಿ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಅದು ಮೆಕ್ಯಾನಿಕ್ ತಪ್ಪು ಇವಾಗ ಡೈನಮೋ ಪ್ರಾಬ್ಲಮ್ ಇತ್ತು. ಆಮೇಲೆ ಟರ್ಬೋದಲ್ಲಿ ಒಂದು ವೈರ್ ಕಟ್ ಆಗಿತ್ತು, ಅದನ್ನೆಲ್ಲ ರೆಡಿ ಮಾಡ್ತೀವಿ ಸರ್. ಆಮೇಲೆ ನಮ್ಮ ವೇದಿಕೆಯಿಂದ ನಮ್ಮ ಭಾಷಾ ಬೈ ಬಂದಿದ್ದಾರೆ, ಜಾವೇದ್ ಅವರು ಇದ್ದಾರೆ, ಅಕ್ರಮಿದ್ ಅವರು ಇದ್ದಾರೆ, ನರಸಿಂಹಣ್ಣ, ನಮ್ಮ ಸೈಯದ್ ಅವರು ಇದ್ದಾರೆ. ಎಲ್ಲ ಬಂದು ಅದಕ್ಕೆ ಸ್ಪಂದಿಸಿದ್ದೀವಿ. ದಯವಿಟ್ಟು ಎಲ್ಲರಿಗೂ ಏನು ಕೇಳ್ಕೊಳ್ಳೋದು ಅಂದರೆ ಯಾರ್ದಾರು ಒಂದು ಗಾಡಿ ಪ್ರಾಬ್ಲಮ್ ಅಂದರೆ ದಯವಿಟ್ಟು ಯಾರು ಸ್ಪಂದಿಸಿ. ವೇದಿಕೆಯಲ್ಲಿ ಗಾಡಿ ಇಲ್ಲೇ ಹೋದ್ರು ಕಣ್ಣಿಂದಲೇ ವೇದಿಕೆಯಲ್ಲಿ ನಿಲ್ಸೋದಿಲ್ಲ. ನಾವು ಕೈ ಹಾಕಿದ್ರು ಸುಮ್ಮನೆ ಅವ್ರು ಹೋಗ್ತಾರೆ. ಅವರೊಬ್ಬರು ಸ್ಪಂದಿಸಿ ಇನ್ನೊಬ್ಬರು ಸ್ಪಂದಿಸ್ತಾರೆ. ದಯವಿಟ್ಟು ಎಲ್ಲ ಸ್ಪಂದಿಸಬೇಕಂತಂದರೆ ನರಸಿಂಹಣ್ಣ ವೇದಿಕೆ ಬಂದರೆ ಮಾತಾಡ್ತಾರೆ. ಏನೇನು ಧನ್ಯವಾದ. ಭಾಷೆಯನ್ನ ಮತ್ತು ಅಕ್ರಮನ ಎಲ್ಲರೂ ಬಂದ್ಬಿಟ್ಟು ನಮಗೆ ಇದು ಸಹಾಯ ಮಾಡಬೇಕು. ಮೆಕ್ಯಾನಿಕ್ ಇಂಜಿನಿಯರ್ಗೆ ಸಬ್ಸಿಡಿ ಲೈನಲ್ಲಿ ಇಂಜಿನಿಯರ್ ರೆಡಿ ಮಾಡಬೇಕು, ಎಲ್ಲ ರೆಡಿ ಮಾಡಬೇಕು. ಆಮೇಲೆ ಇನ್ನೊಂದೇನೆಂದರೆ ಎಲ್ಲರೂ ಎಲ್ಲರೂ ಹೋಗಿ ಏನಾದರೂ ತರಕಾರಿ ಶುಗರ್ಗೆ ರೆಡಿ ಮಾಡ್ಕೊಡ್ಬೇಕಂತ ಇದು ಮಾಡ್ಕೊಡ್ತೀವಿ. ಎಲ್ಲ ಇನ್ನೊಂದು ಮಾತು ಏನಂದರೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಚೆಕ್ ಮಾಡಿ, ನೀರು ಚೆಕ್ ಮಾಡಿ, ಆಮೇಲೆ ವೈರ್ಗಳು ಏನಾದರೂ ಲೈಟ್ ಬರ್ತಾ ಇದೆಲ್ಲ ಫಸ್ಟು ತೋರಿಸ್ಬಿಟ್ಟು ರೆಡಿ ಮಾಡ್ಕೊಂಡು ಫಸ್ಟು. ಇಲ್ಲಾಂದ್ರೆ ನೋಡಿ ಈ ಥರ ಪ್ರಾಬ್ಲಮ್ ಆಗುತ್ತೆ. ಏನು ಹತ್ರ ಇದ್ದಿದ್ದಕ್ಕೆ 12 ಗಂಟೆ ಆದ್ರೂ ಮಾಡ್ಕೊಡ್ತೀವಿ ಜೇಪಿನಗರ ಕಡೆ ಇದ್ದರೆ. ಅದೇ ಬೇರೆ ಕಡೆ ಪಾಪ ಹೋಗ್ಬಿಟ್ಟು ಅಲ್ಲೇ ಮಲಗಬೇಕು, ಎಲ್ಲ ಕಷ್ಟ ಆಗುತ್ತೆ. ಏನಾದರೂ ಒಂದು ಲೈಟ್ ಹೋಗ್ತಾ ಇದೆ ಕಷ್ಟ ನೋಡ್ಕೋಬೇಕು. ಮೇನ್ ಪಾಯಿಂಟು ಬೆಳಗ್ಗೆ ಚೆಕ್ ಮಾಡ್ಕೊಳ್ಬೇಕು. ಆಯಿಲ್ ಚೆಕ್ ಮಾಡ್ಕೊಂಡು ಗಾಡಿ ಹಾಕ್ತೀವಿ. ಗಾಡಿ ನೀಟಾಗಿ ಇದು ಸಂಪಾದನೆ ಮಾಡ್ತೀರಾ, ಈ ಥರ ಎಲ್ಲ ಚೆಕ್ ಮಾಡ್ಕೊಂಡು ಏನು ಮಾಡ್ತೀರಾ ನೋಡಿ. 2 ವರ್ಷ 2 ಸಾವಿರ